ಯಾರು ಬದ್ರಿನಾಥ್ ಬರ್ತೀರಾ ಅಂದರೆ ಇಲ್ಲಿ ತೋರಿಸ್ತೀನಿ. ಹೋಟೆಲು ಜಾನಕಿ ಅಂತ ಒಂದು ಗೆಸ್ಟ್ ಹೌಸ್ ಐತಿ. ಇಲ್ಲೇ ರೂಮ್ ಅಷ್ಟೇ ಇಲ್ಲೇ ಸಿಗ್ತಾವ. ಸ್ವಲ್ಪ ಬಜೆಟ್ ಮೀಡಿಯಮ್ ಬಜೆಟ್ ಅಂದ್ಕೊಳ್ಳಿ. ಯಾಕಂದರೆ ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದರೆ 8,000 10,000 12,000 ಎಲ್ಲ ಹೇಳಿದ್ರು. ಇಲ್ಲಿ ಸ್ವಲ್ಪ ಪರವಾಗಿಲ್ಲ. ಒಂದು ರೂಮ್ಗೆ 2,000 ರಿಂದ 2,500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಪರವಾಗಿಲ್ಲ, ಸ್ವಲ್ಪ ಫ್ರೆಂಡ್ಲಿ ಬಜೆಟ್ ಐತೆ. ಯಾರಾದ್ರೂ ಬಂದರೆ ಇದು ಏನಪ್ಪ ಅಂದರೆ ಒಂದು ಇಲ್ಲೇ ನೋಡ್ರಿ, ನಿಮಗೆಲ್ಲ ಅಲ್ಲಿ ಇದೆಯಲ್ಲ ಪೊಲೀಸ್ ಎಂಟ್ರೆನ್ಸ್ ಇದೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಒಳಗಡೆನೇ ಈ ಥರ ಕಾಣುತ್ತೆ ಜಾನಕಿಯ ಒಂದು ಗೆಸ್ಟ್ ಹೌಸ್. ಇಲ್ಲಿ ನೀವು ಸ್ಟೇ ಮಾಡಿದ್ರೆ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಆಗುತ್ತೆ. ನೋಡಿ ಎಲ್ಲ ಬಾಯ್ಸ್ ಎಲ್ಲ ಜಾಕೆಟ್ ಹಾಕ್ಕೊಂಡು ಎಲ್ಲ ರೆಡಿಯಾಗಿದ್ದಾವೆ. ಇಲ್ಲಿ ಸ್ಟುಡಿಯೋ ಹೆಂಗೈತೆ ಪ್ರಶ್ನೆ ಹತ್ರ ಐತೆ ಕೇಳ ನೋಡಿ. ಮ್ಯಾಲೆಲ್ಲ ಇವು ನೋಡ್ರಿ ಹೆಂಗೈತೆ. ಎಲ್ಲ ಸ್ನೋ ಬರುತ್ತೆ, ಸ್ನೋ ಇದೆ. ಭಾಳ ಅಂದ್ರೆ ಭಾಳ ಚಳಿಯಾಗಿ ಗೊತ್ತೈತೆ. ಇವಾಗ ಇಲ್ಲಿಂದ 800 ಕಿಲೋಮೀಟ್ರ್ ಐತೆ ವಿಶ್ವನಾಥ. ಇಲ್ಲಿಂದ ಪಾದಯಾತ್ರೆ ಮಾಡ್ಕೊಂಡು ಹೋಗೋಣ ಬನ್ನಿ. ಮಲ್ಲು ಅವರು ತಕೊಂಡು ಮ್ಯಾಗ ಏನು ಟರ್ಮಲ್ ಲೈನರ್ ಹಾಕೊಂಡ್ರು ಚಳಿ ಆಗೋದೈತಿ. 9 ಡಿಗ್ರಿ ಐತಲ್ಲ, 9 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಐತೆ. ಇವಾಗ ಹಿಂಗಂದ್ರೆ ವಿಂಟರಲ್ಲಿ ಹೆಂಗಿರ್ಬೋದು, ವಿಂಟರಲ್ಲ ಆಲ್ಮೋಸ್ಟ್ ಮೈನಸಲ್ಲಿ ಇರುತ್ತೆ. ಅವಾಗಂತೂ ಭಾಳ ಅಂದ್ರೆ ಭಾಳ ಕಷ್ಟ. ನಿಮಗೆ ಒಂದು ಈಗ ವಾಟರ್ ಫಾಲ್ಸ್ ತೋರಿಸ್ತೀನಿ ನೋಡ್ರಿ. ಈಗ ಒಂದು ನೋಡ್ರಿ ಐತೆ ವಾಟರ್ ಫಾಲ್ಸ್, ಮಸ್ತ್ ಆಗೈತೆ ವಾಟರ್ ಫಾಲ್ಸ್. ಇದು ಝೂಮ್ ಮಾಡ್ತೀನಿ ನೋಡ್ಕೊಳ್ರಿ, ಮಸ್ತ್ ಆಗಿದೆ ವಾಟರ್ ಫಾಲ್ಸ್ ಐತೆ. ನಾವೇನಂತಪ್ಪ ಒಂದು ಪಾದಯಾತ್ರೆ ಮಾಡ್ತಿದ್ದೀವಿ ಅಂದರೆ ನಾವಲ್ಲೇ ಹೇಳಿದೆ ನಾನು, ರೂಮ್ ಇದು ಭಾಳ ಇದೆ, ಎಕ್ಸ್ಪೆನ್ಸಿವ್ ಅದ. ಅದಕ್ಕೆ ನಾವು 500-800 ಮೀಟ್ರ್ ಹಿಂದ್ಗಡೆ ಎಂಟ್ರೆನ್ಸ್ ಹತ್ರ ರೂಮ್ ಮಾಡಿ ಇವಾಗ ಇಲ್ಲಿಂದ ಒಂದು 800 ಮೀಟ್ರ್ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತೀವಿ. ಭಾಳ ಅಂದ್ರೆ 10,000-12,000 ಕೇಳಿದ್ರೆ ನಿಮ್ಗೆ ಹೇಳಿದ್ನಲ್ಲ, ಅದಕ್ಕೆ ಸ್ವಲ್ಪ ಅಲ್ಲೇ ಒಂದು ಫ್ರೆಂಡ್ಲಿ ಬಜೆಟ್ ನೋಡ್ಕೊಂಡು ಅಲ್ಲೇ ಅವ್ರು ಮಾಡ್ಕೊಂಡು ಈಗ ಹೋಗ್ತಾ ಇದೀವಿ. ಸ್ವೆಟ್ರ್ ಹಾಕ್ಕೊಂಡು ಹಾಕೋದೈತೆ. ಬರೋಣ. ನೀವೇನು ನೋಡ್ಕೊಂತೀರಿ ಇವಾಗ ಲೈನ್ ನೋಡ್ರಿ ತೋರಿಸ್ತೀನಿ ನಿಮ್ಗೆ. ದೇವಸ್ಥಾನ ಅಲ್ಲೈತಿ, ಅಲ್ಲಿಂದ ಇದು ಲೈನ್ ಇದು. ಇನ್ನು ಇಲ್ಲಿಗೆ ಎಲ್ಲ ಇದು ಇನ್ನು ಹೋಗ್ಬೇಕು. ಇನ್ನು ಮುಂದೆ ಇವ್ರೇನು ಆ ಕಡೆ ನಮ್ಮ ಲೆಫ್ಟಲ್ಲಿ ನಿಂತ್ಕೊಂಡಾರ, ಅದು ಅವ್ರ ಲೈನ್ ನಿಂತ್ಕೊಂಡಾರ. ನಾವು ಅವ್ರಿನ್ನ ಹಿಂದ್ಗಡೆ ಹೋಗ್ಬೇಕು. ಹಿಂದ್ಗಡೆ ಅಂದರೆ ಇನ್ನು ಸ್ವಲ್ಪ ಮುಂದೆ ಹೋದರೆ ಸುಮಾರು ಇದು ಒಂದು 2ರಿಂದ 3 ಕಿಲೋಮೀಟ್ರ್ವರೆಗೂ ಉದ್ದ ಇದೆ ಲೈನ್ ಇದು. ನೋಡಿ ನಿಮ್ಗೆ ಕಾಣ್ತಾ ಇರ್ಬೋದು. ನಾವು ಈಗ ಅಪೋಸಿಟ್ ಹೋಗ್ತಾ ಇದ್ದೀವಿ, ಅಂದರೆ ಹೋಗಿ ಲಾಸ್ಟಲ್ಲಿ ನಿಂತ್ಕೋಬೇಕು ನಾವು. ಇವಾಗ ಅಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ವಿ. ಇದೊಂದು ಹೋಗೋಕ್ಕಂತ ಒಂದು ಪಾತ್ವೇ ಮಾಡಿದ್ದಾರೆ ಲೈನು, ಲೈನಲ್ಲಿ ಹೋಗ್ಬೇಕು. ಇವಾಗ ಲೈನಿಗೆ ನೋಡೋಣ ಬರೀ ಎಷ್ಟು ದೂರ ಇದೆ ಅಂದರೆ ಒಂದು 2-3 ಕಿಲೋಮೀಟ್ರ್ ಉದ್ದ ಐತಿ. ಇನ್ನೊಂದು ಸ್ನೇಹಿತರೆ, ಫೈನಲಿ ದರ್ಶನ ಆಯಿತು. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಸುಮಾರು ಒಂದು 4 ಗಂಟೆಯಿಂದ ನಾವು ಲೈನ್ ನಿಂತ್ಕೊಂಡು ತ್ರಾಸ ತೊಗೊಂಡು ದರ್ಶನ ಮಾಡ್ಕೊಂಡಿದ್ವಿ. ಇವಾಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ನಿಮಗೆ ಟೆಂಪಲ್ ಒಳಗಡೆ ಯಾವುದೇ ಕ್ಯಾಮ್ರಾ ಅಲೌ ಇರಲ್ಲ. ಮತ್ತು ನೀವೇನಾದರೂ ವೀಡಿಯೋನ ಮಾಡೋಕ್ಕೆ ಹೋದರೆ ತುಂಬ ರಿಸ್ಕಿಂದ ಮಾಡ್ಬೇಕಾಗತ್ತೆ. ಯಾಕಂದರೆ ಆ ರಶ್ಶಲ್ಲಿ ಏನಾದ್ರು ಕ್ಯಾಮ್ರಾ ಬಿದ್ದಿದ್ರೆ ಸಿಗೋದು ದೊಡ್ಡ. ಹಂಗಾಗಿ ನಾನು ವೀಡಿಯೋನ ಮಾಡೋಕ್ಕೋಗಿಲ್ಲ. ಇವಾಗ ದರ್ಶನ ಮುಗಿಸ್ಕೊಂಡು ಬಂದಾದ್ಮೇಲೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ದರ್ಶನ ಅಂತೂ ಸಂಪೂರ್ಣವಾಗಿ ಸಿಕ್ಕೈತೆ ನಮಗೆ. ಈಗ ಭಾಳ ಖುಷಿಯಾಗೈತಿ. ಇವಾಗ ಇಲ್ಲಿಂದ ನಾವು ವಾಪಸ್ ರೂಮಿಗೆ ಹೋಗ್ಬೇಕು. ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ VIP ಟಿಕೆಟ್ ಅಂತ ಒಂದು ಕೊಡ್ತಾಯಿದ್ರು. ಅದೊಂದು ನಂಗೆ ಭಾಳ ಅದೊಂದು ಸ್ವಲ್ಪ ಮನುಷ್ಯ ಬೇಜಾರಾಯಿತು. ಯಾಕಂದರೆ ನಾವು 4ರಿಂದ 5 ತಾಸು ನಿಂತ್ಕೊಂಡು ಈ ಥರ ದರ್ಶನ ಪಡ್ಕೊತೀವಿ. ಆದರೆ VIP ಟಿಕೆಟ್ ಅಂದರೆ ಅವ್ರಿಗೊಂದು ಸಪ್ರೇಟ್ ಒಂದು ಪಾತ್ವೇ ಮಾಡಿದ್ದಾರೆ. ಅವ್ನು ಕರ್ಕೊಂಡೋಗಿ ಡೈರೆಕ್ಟ್ ದರ್ಶನ ಮಾಡಿಸ್ಕೊಂಡು ಮತ್ತು ವಾಪಸ್ ಅವ್ರಿಗೆ ಔಟ್ಸೈಡ್ ಕರ್ಕೊಂಬರ್ತಾರೆ. ಅದೊಂದು ಸ್ವಲ್ಪ ಬೇಜಾರಾಯಿತು. ಯಾಕಂತಂದರೆ ಈಗ ನಾವು ದರ್ಶನ ಪಡೆಯೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನಾವೆಲ್ಲ ಸುಮಾರು 4,000 ಕಿಲೋಮೀಟ್ರಿಂದ ದೂರ ಬಂದು ಇಲ್ಲಿ 4-5 ತಾಸು ಲೈನಲ್ಲಿ ನಿಂತ್ಕೊಂಡು ದರ್ಶನ ಪಡ್ಕೊತೀವಿ. ಅವ್ರು ಆರಾಮಾಗಿ ದುಡ್ಡು ಕೊಟ್ಬಿಟ್ಟು ದರ್ಶನ ಪಡ್ಕೊಂಬರ್ತಾರೆ ಅಂದರೆ ನಮಗೂ ಮನಸ್ಸಿಗೆ ಬೇಜಾರಾಗುತ್ತೆ. ದುಡ್ಡು ನಾವು ಕೊಡ್ತೀವಿ ಗುರು, ದುಡ್ಡು ನಮ್ಮ ಹತ್ರ ಇಲ್ಲ ಅಂತಲ್ಲ. ಈ ದರ್ಶನ ಇಲ್ಲಿ ದೇವ್ರ ಹತ್ರ ಒಂದು ಬಂದಿದ್ದೀವಿ ಅಂದರೆ ಎಲ್ಲರೂ ಒಂದು ಕಾಮನ್ ಪೀಪಲ್ ಥರ ನೋಡಬೇಕು. ಅವ್ರ ಹತ್ರ ದುಡ್ಡು ಇದೆ ಅಂತ ಒಂದು ಸಪ್ರೇಟಾಗಿ VIP ಎಂಟ್ರಿ ಆ ಥರ ನನಗೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಯಿತು. ಯಾಕಂದರೆ ಅವ್ರ ದುಡ್ಡು ಇರಲಿ ಇಲ್ಲದೇ ಇರಲಿ ಎಲ್ಲರನ್ನೂ ಒಂದೇ ಒಂದು ಪಾತ್ವೆಯಲ್ಲಿ ಕಳಿಸ್ಬೇಕು. ಎಲ್ಲರನ್ನೂ ಒಂದೇ ಥರ ಸಮಾನವಾಗಿ ನೋಡಬೇಕು. ಯಾಕಂದರೆ ದುಡ್ಡು ಇದ್ದವರು ಇರ್ತಾರೆ, ಇಲ್ಲದೇ ಇರೋರು ಇರ್ತಾರೆ, ಅದು ಒಂದು ಬೇರೆ ವಿಷಯ. ಆದರೆ ಎಲ್ಲರನ್ನ ಇಲ್ಲಿ ಸಮಾನವಾಗಿ ನೋಡಬೇಕು. ದುಡ್ಡು ಇರಲಿ ಬಿಡಲಿ ಎಲ್ಲರನ್ನೂ ಸಮಾನವಾಗಿ ಕಳಿಸ್ಬೇಕು. ಏನಂದರೆ ಯಾಕಂದರೆ ಇಲ್ಲಿ ಕಷ್ಟ ಏನಂತ ಎಲ್ಲರಿಗೂ ಗೊತ್ತಾಗಬೇಕು. ಯಾಕಂದರೆ ಆರಾಮಾಗಿ ಅವ್ರು ದುಡ್ಡು ಕೊಟ್ಟು ಆರಾಮಾಗಿ ನೋಡ್ಕೊಂಡು ಹೋಗ್ಬಿಟ್ರೆ ಅವ್ರಿಗೂ ಗೊತ್ತಾಗಬೇಕು. 4-5 ಕಿಲೋಮೀಟ್ರ್ ಲೈನ್ ನಿಂತ್ಕೊಂಡು ದರ್ಶನ ಪಡೆದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಅವ್ರಿಗೆ ಗೊತ್ತಾಗಬೇಕು. ಅವ್ರ ಹತ್ರ ದುಡ್ಡು ಇದೆ ಅಂತ ನೀವು VIP ಎಂಟ್ರಿ ಕಳಿಸಿದ್ದು ನನಗಂದ್ರೆ ಭಾಳ ಬೇಜಾರಾಯಿತು. ಗೊತ್ತಿಲ್ಲ ಫ್ಯೂಚರಲ್ಲಿ ಇದು ಯಾವ ಥರ ಮತ್ತು ಚೇಂಜಸ್ ಮಾಡ್ತಾರಂತ ನೋಡೋಣ. ಮಲ್ಲು ಇಂಡಿಯಾ ಮೇಳರಲ್ಲಿ ಮಾಧುರಿ
ఛానల్ సబ్స్క్రైబ్ చేయండి, లైక్ చేయండి, షేర్ చేయండి. మన సబ్స్క్రైబ్ కూడా కొంచెం ఎంకరేజ్ చేయండి. చాలా కష్టపడుతున్నారు. ఇదేంటి ప్రోపో కెమెరా అనేది? సరే సరే నాన్న. ఓకే 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 ఓకే. ನಮ್ದು ಹೆಸರು ಎಸ್ ಮಾಧುರು, ನಂದು ಅನಂತಪುರ ಊರು. ನಮ್ದು ಅನಂತಪುರಲ್ಲಿ ಮಂದಿರದ ದರ್ಶನ కోసం ಎಲ್ಲಾರು ಚೆನ್ನಾಗಿರ್ಬೇಕಂತ ಸ್ನೇಹಿತರೆ, ಇವಾಗ ನೋಡಿ ದೂರದಿಂದ ಅಲ್ಲಿ ಏನು ಒಂದು ಲೈಟಿಂಗ್ಸ್ ಕಾಣ್ತಾ ಇದೆ, ಅದೇ ಒಂದು ಬದ್ರಿನಾಥ್ ದೇವಸ್ಥಾನ. ದೂರದಿಂದ ನೋಡ್ರಿ ಈ ಥರ ಕಾಣುತ್ತೆ ಒಂದು ಔಟ್ ವ್ಯೂ. ಇವಾಗ ನಮ್ದೇನಪ್ಪ ಅಂದ್ರೆ ನೆಕ್ಸ್ಟ್ ಪ್ರೋಗ್ರಾಮು ಸ್ವಲ್ಪ ನಮ್ಮ ಫ್ರೆಂಡ್ಸ್ ಎಲ್ಲ ಏಕಮುಖಿ ರುದ್ರಾಕ್ಷಿ ಮತ್ತು ಸ್ವಲ್ಪ ಸಾಲಿಗ್ರಾಮ ಎಲ್ಲ ಥರ ಕೇಳಿದ್ದಾರೆ. ಇಲ್ಲಿ ನೋಡ್ಬೇಕು ಮಾರ್ಕೆಟಲ್ಲಿ ಏನು ಪ್ರೈಸಸ್ ಇದೆ ಏನಂತ. ಯಾಕಂದರೆ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಇರ್ತವೆ. 1500-2000 ಹೇಳ್ತಿರ್ತಾರೆ. ಏನಾದರೂ ಒಂದು ಮೀಡಿಯಮ್ ಬಜೆಟಲ್ಲಿ ಏನಾದ್ರು ಸಿಕ್ಕರೆ ಸ್ವಲ್ಪ ತೊಗೊಂಡು ಹೋಗ್ಬೇಕಂತಿದ್ವಿ ಮಾರ್ಕೆಟಲ್ಲಿ. ಯಾಕಂದರೆ ಇದು ಪದೇ ಪದೇ ಇಲ್ಲಿಗೆ ಬದ್ರಿನಾಥ್ಗೆ ಬರ್ತೀವಿ. ನೆಕ್ಸ್ಟ್ ಬರೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ. ಈಗ ಬಂದಿದ್ದೀವಿ, ನಮ್ಗೆ ಏನೇನು ಸಾಧ್ಯ ಆಗುತ್ತೋ ತೊಗೊಳಕ್ಕೆ ನಮ್ಮ ಬಜೆಟಲ್ಲಿ ತೊಗೊಂಡೋಗೋಣ ಅಂತ ಇದ್ದೀವಿ. ಇಲ್ಲಿ ತುಂಬ ಅಂದರೆ ತುಂಬ ಎಲ್ಲ ಸಿಗ್ತಾವೆ. ಆಲ್ಮೋಸ್ಟ್ ಸಾಲಿಗ್ರಾಮ, ರುದ್ರಾಕ್ಷಿಗಳು ಮತ್ತು ಇಲ್ಲಿ ಏನು ವಿಶೇಷತೆ ಅದಾವೆ ಅವೆಲ್ಲ ಆಲ್ಮೋಸ್ಟ್ ಸಿಗ್ತಾವೆ ಮಾರ್ಕೆಟಲ್ಲಿ. ನೀವು ಯಾರಾದರೂ ಬಂದರೆ ತಪ್ಪದೆ ನಿಮ್ಗೆ ಏನು ಬೇಕು ಅವನ್ನೆಲ್ಲ ತೊಗೊಂಡೋಗಿ. ಯಾಕಂದರೆ ಜೀವನದಾಗ ನಮಗೆ ಒಳ್ಳೆ ಭಾಗ್ಯ ಸಿಗುತ್ತೆ ಇಲ್ಲ ಗೊತ್ತಿಲ್ಲ, ಒಳ್ಳೆ ನಮ್ಗೆ ಬರೋಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ. ಆದರೆ ಬಂದಾಗ ನಮಗೆ ಏನು ಬೇಕು ಅವನ್ನೆಲ್ಲ ತೊಗೊಂಡು ಹೋಗ್ಬೇಕಂತ ಅನ್ಕೊಂತೀನಿ. ಇವಾಗ ಇಲ್ಲಿ ಮಾರ್ಕೆಟಲ್ಲಿ ಸ್ವಲ್ಪ ಏನು ಬೇಕು ತೊಗೊಂಡು ಹೋಗೋಣ. ಊರಲ್ಲಿ ಒಂದು ಏಕಮುಖ ರುದ್ರಾಕ್ಷಿ ಬರ್ತಾ ತೊಗೊಂಬಂತಿದ್ದಾರೆ. ನೋಡೋಣ ಹೆಂಗಿರುತ್ತೆ ಅಂತ ಅಂತೂ ನೋಡಿಲ್ಲ. ಏಕಮುಖ ರುದ್ರಾಕ್ಷಿ एक मुख रुद्राक्ष ओपन करेंगे, आप बोलोगे तो ओपन करके देंगे, छिल के देंगे सब। ओपन करना है? हाँ, ओपन करके फिर आपको दिखाएंगे। तो कितना है वाला तो ओपन वाला भी ये 1500 रुपये। 1500 ये लो, ये 1000 ऐसे रहता है। ये निकला हुआ है, ये ऊपर अंदर ऐसे रहता है। जी ಒಳಗಡೆ ಇದು ಈ ಥರ ಇರುತ್ತಂತೆ. ಇದು ಕ್ಯಾಪ್ ಐತ್ ಮ್ಯಾಗ. हमको नहीं ये क्या हुआ, हम गाँव में बोला कहने के लिए, हमको पता नहीं है। हम पे कितना प्राइस बोला भाई? 1500। हम एक टाइम उसको पूछ के ले लेंगे, मतलब वो ज़्यादा हो गया क्यों लिखा है ऐसा, हमको दिक्कत होता है ना। 1500 रुपये ना सब। ओके, ಅದು ಏನಕ್ಕೆ ಒಂದು ಏಕಮುಖ ರುದ್ರಾಕ್ಷಿ ಅಂತ, ಏಕಮುಖ ರುದ್ರಾಕ್ಷಿ ಅಂತ ಅದು ನಮ್ಮ ಊರಲ್ಲಿ ಯಾರು ಹೇಳಿದ್ರು ತೊಗೊಂಬ ಅಂತ. ಅದು ನೋಡೋಣ, ಮೆಸೇಜ್ ಮಾಡೋಣ. ಒಂದು ಇಷ್ಟು ಅಮೌಂಟಿಗೆ ತೊಗೊಂಬ ಅಂತ ಹೇಳಿದ್ರೆ ತೊಗೊಂಡೋಣ. ಅದು ಒಂಥರ ಚೆನ್ನಾಗಿದೆ ರುದ್ರಾಕ್ಷಿ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ಸಾಲಿಗ್ರಾಮ ಮತ್ತು ಏಕಮುಖ ರುದ್ರಾಕ್ಷಿ ಸುಮಾರು, ಮತ್ತೊಂದು ಏನು ದೇವಸ್ಥಾನ ಬರುತ್ತೆ ಅದರದ್ದೊಂದು ಸ್ಟ್ಯಾಚ್ಯೂದು ಗೊಂಬೆಗಳು ಮತ್ತು ಸುಮಾರು ಐಟಮ್ಗಳಿದ್ದಾವೆ. ಇನ್ನೊಂದು ಏಕಮುಖ ರುದ್ರಾಕ್ಷಿ ಅಂದರೆ ಅದರೊಳಗಡೆ ಅದು ಆ ಟೊಪ್ಪಿ ಏನಿದೆ ಅದು ತೆಗೆದ್ರೆ ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏಕಮುಖ ರುದ್ರಾಕ್ಷಿ ಅಂತ. ಮತ್ತು ಬೇರೆ ಗಂಧದ ಇದುಗಳು ಮತ್ತೆಲ್ಲ ತುಂಬ ಅಂದರೆ ತುಂಬ ಇದ್ದಾವೆ. ಏನಂದರೆ ರೇಟು ತುಂಬ ಹೇಳ್ತಾ ಇದ್ದಾರೆ, 1500-2000 ಈ ಥರ ಹೇಳ್ತಾ ಇದ್ದಾರೆ. ನನಗೇನೋ ತುಂಬ ಕಾಸ್ಟ್ಲಿ ಅನಿಸ್ತು. ಮತ್ತು ಇನ್ನೊಂದು ಏನಂದರೆ ನಮ್ಮ ಫ್ರೆಂಡ್ ಎಲ್ಲ ಹೇಳಿದ್ರು ಸ್ವಲ್ಪ ಕೇದಾರನಾಥಲ್ಲಿ ಸಿಗ್ಬೋದು ಕಮ್ಮಿ ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ಯಾವುದೂ ತೊಗೊಳಕ್ಕೆ ಹೋಗ್ತಾಯಿಲ್ಲ, ಕೇದಾರನಾಥಲ್ಲಿ ತೊಗೋಬೇಕು ಅಂದ್ಕೊಂಡಿದ್ವಿ. ಇಲ್ಲಿ ತುಂಬ ಅಂದರೆ ತುಂಬ ರೇಟ್ ಹೇಳ್ತಾ ಇದ್ದಾರೆ. ಕೇದಾರನಾಥಲ್ಲೂ ಸಿಗ್ತಾವೆ ಇವೆಲ್ಲ ಐಟಮ್ಸು. ನೋಡೋಣ, ಕೇದಾರನಾಥಲ್ಲಿ ತೊಗೊಂಡು ಹೋಗೋಣ ಅಂದ್ಕೊಂಡಿದ್ವಿ. ಏನು ಮೊದಲ ದೃಷ್ಟಿ ಬೀಳುತ್ತೆ ಅಂತ ಹೇಳಿ ಹಾಕ್ತಾರೆ. ಓಕೆ ಓಕೆ ಓಕೆ, ಏನು ದೃಷ್ಟಿ ಬಿಟ್ಟು ಅಂತ ಹಾಕ್ತಾರೆ. ಹೆಸರು ಅಂತ ಅದರದ್ದು? ले लेना 100 रुपये वीडियो बनाने का, ठीक है? नहीं, हमारा साइड तो ये नहीं मिलता है ना, इसलिए हमारा को देखने के बाद वो शाक छोड़ता है। ये इतना बचपन से ये नहीं